ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರೇಕ ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಬೀನ್ಸಲ್ಲಿ ಹೇಗೆ ಥ್ರಿಪ್ಸ್ಗೆ ಏನು ಮಾಡ್ಬೋದು ಅಂತ, ಹಾಗೆ ಇದೊಂದು ಸಾಮಂತಿಗೆ ಅದರಲ್ಲಿ ಹೂವಿನ ತೋಟದಲ್ಲಿ ಅಂದರೆ ಸಾಮಂತಿಗೆ ತೋಟದಲ್ಲಿ ಅತಿ ಹೆಚ್ಚಾಗಿ ಥ್ರಿಪ್ಸು, ಮೈಟ್ಸು, ಏಫಿಡ್ಸು, ಜಾಡ್ಸಿಡ್ಸು, ವೈಟ್ ಫ್ಲೈ ತುಂಬ ಇದ್ವು. ಅದಕ್ಕೆ ಯಾವ ಔಷಧಿ ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಕಣ್ಣಾರೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ, ನೇರವಾಗಿ ತೋರಿಸ್ತಾ ಇದ್ದೀವಿ. ತೇಜಲ್ 2.5 ml, ಸೋಲಮಾನ್ 1 ml ಹಾಕ್ಕೊಂಡು ಸಿಂಪಡಣೆ ಮಾಡೋದು. ಇದನ್ನು 1 ಲೀಟ್ರಿಗೆ 1 ml ಸೋಲಮಾನು, 1 ಲೀಟ್ರಿಗೆ 2.5 ml ತೇಜಲ್ಲು, ಇವೆರಡನ್ನೂ ಹಾಕ್ಕೊಂಡು ನಾವು ನೀರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ಎಂಥ ಥ್ರಿಪ್ಸು, ಮೈಟ್ಸು, ಏಫಿಡ್ಸು, ಜಾಡ್ಸಿಡ್ಸು ಕೂಡ, ವೈಟ್ ಫ್ಲೈನೂ ಕೂಡ ಸಂಪೂರ್ಣವಾಗಿ ನಾಶವಾಗುತ್ತವೆ. ಅನೇಕ ಥರದ ಔಷಧಿಗಳನ್ನು ಮಾಡ್ತಾ ಇರ್ತೀರ, ಅದು ರಿಸಲ್ಟು ಬರ್ತಾ ಇರ್ತದೆ. ಆದರೆ ಇದನ್ನು ಮಾಡಿದ್ರೆ ನೀವು ವಾರದಿಂದ 10 ದಿನದಿಂದ 15 ದಿನವರೆಗೂ ಕೆಲಸ ಮಾಡುತ್ತೆ. ಷಣ್ಮುಖ ಅಗ್ರೋಟೆಕ್ ಅವ್ರದ್ದು ತೇಜಲ್ಲು, ಬಾಯರ್ ಕಂಪ್ನಿದು ಸೋಲಮಾನ್. ಇದನ್ನು ಮಾಡಿರೋದು ಉಪಯೋಗ ಏನಂತ ನಿಮ್ಮ ರೈತರ ಕಡೆಯಿಂದನೇ ಮಾಹಿತಿ ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಅವ್ರ ಕಡೆಯಿಂದನೇ ನಿಮಗೆ ಸಂಪೂರ್ಣವಾಗಿ ಇದರ ಬಗ್ಗೆ, ರಿಸಲ್ಟ್ ಬಗ್ಗೆ ನಿಮಗೆ ಈ ವಾಯ್ಸು ಮುಖಾಂತರವಾಗಿ ನಮ್ಮ ರೈತರ ಕಡೆಯಿಂದನೇ ಮಾಹಿತಿ ಸಿಗುತ್ತೆ, ಬನ್ನಿ. ತೇಜ ಜೊತೆಗೆ ಏನು ಹಾಕೊಂಡಿದ್ರಣ್ಣ? ಸೋಲಮಾನ್ ಕೇಳ್ಕೊಂಬತ್ತೀರಣ್ಣ ಎಲ್ಲ. ಹೆಂಗನ್ಸ್ತಿದೆ ಅಣ್ಣ ನೀವು ಗಿಡ ಹೆಂಗಿದೆ ಅಣ್ಣ? ಹೆಂಗಿದೆ ಅಣ್ಣ? ನೋಡಿ, ಒಂದೇ ಒಂದು ಟ್ರಿಪ್ಸ್ ಇಲ್ಲ, ವೈಟ್ ಫ್ಲೈ ಇಲ್ಲ, ಏನೂ ಇಲ್ಲ. ಹೆಂಗನ್ಸಿದೆ ಸೋಣ? ಚೆನ್ನಾಗಿದೆಯಾ? ರೈತರಿಗೆಲ್ಲ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ರೈತರಿಗೆಲ್ಲ ಏನು ಹೇಳ್ತಾ ಇದ್ದೀರಣ್ಣ? ನೋಡ್ದಲ್ಲ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ರೈತರ ಬಾಂಧವರಿಗೆ ಶೇರ್ ಮಾಡಿ, ರೈತರಿಗೆಲ್ಲರಿಗೂ ಶೇರ್ ಮಾಡಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ನನ್ನ ರೈತ ಮಿತ್ರರೇ, ಇದರ ಉಪಯೋಗ ಪಡ್ಕೊಳ್ಳಿ ನನ್ನ ರೈತ ಮಿತ್ರರೇ. ಸ್ನೇಹಿತರೆ, ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ತೀರಾ. ವಿಡಿಯೋದಲ್ಲಿ ಎಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ನಮ್ಮ ರೈತರಿಂದಲೇ ನೇರವಾಗಿ ಮಾಹಿತಿ ಮತ್ತು ನೇರವಾಗಿ ಸಂದೇಶ ಕೂಡ ಸಿಕ್ಕಿದೆ. ಇದು ಸ್ಪ್ರೇ ಮಾಡಿರೋದು ವಾರಕ್ಕೆ ಮುಂಚೆ ನಿಮಗೆ ವಿಡಿಯೋ ಮಾಡಿದ್ದು. ಇವತ್ತಿಗೆ ವಿಡಿಯೋನ ಸಂಪೂರ್ಣವಾಗಿ ರೈತರ ಕಡೆಯಿಂದನೇ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ರೈತರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಸಿಗೋಣ ರೈತರೆ. ಥ್ಯಾಂಕ್ ಯು.